ನನ್ನ ಜೀವನದ ಪರಪುರುಷ ಭಾಗ 1. ನನ್ನ ಜೀವನದ ಒಂದು ಮಹತ್ತರ ಘಟನೆಯೊಂದನ್ನು ನಿಮ್ಮ ಮುಂದೆ ಇಡೋಕೆ ಬಂದಿದ್ದೀನಿ. ನನ್ನ ಹೆಸರು ಸುಮಾ ಅಂತ. ನನಗೀಗ 38ರ ವಯಸ್ಸು. ನನಗೆ ಮದುವೆ ಆಗಿ ಒಂದು ಮಗು ಕೂಡ ಇದೆ. ನಮ್ಮದು ಮೈಸೂರು. ಇರೋದು ಬೆಂಗಳೂರಿನಲ್ಲಿ. ಸದ್ಯಕ್ಕೆ ನಾನು ಇರೋದು ನನ್ನ ಅಣ್ಣನ ಮನೆಯಲ್ಲಿ. ಕಾರಣ ಇಷ್ಟೇ, ನನ್ನ ಕುಡುಕ ಗಂಡನ ಜೊತೆ ಹೇಗೋಕ್ಕಾಗದೆ ಬಿಟ್ಟು ಬಂದೆ. ಬಂದು ಸುಮಾರು 1.5 ವರ್ಷಗಳು ಕಳೆಯಿತು. ನಾನು ಬಂದ ಮೇಲೆ ನನ್ನನ್ನು ಕರೆದುಕೊಂಡು ಹೋಗೋದಕ್ಕೂ ಕೂಡ ಬಾರದ ಮನುಷ್ಯ ನನ್ನ ಕುಡುಕ ಗಂಡ. ಬಿಡಿ, ಅದು ಹಳೆ ಕತೆ. ಅದು ನೆನೆಸಿದಷ್ಟು ನನ್ನ ಜೀವನ ಇನ್ನಷ್ಟು ಕುಗ್ಗುತ್ತದೆ. ಜೊತೆಗೆ ನಿಮಗೂ ಕೂಡ ಬೇಸರ ಆಗಬಹುದು. ನಾನು ಈಗ ಹೇಳೋದಕ್ಕೆ ಬಂದಿರೋದು ಹೇಗೆ ನನ್ನ ಜೀವನದಲ್ಲಿ ಇನ್ನೊಬ್ಬ ಪರಪುರುಷ ಬಂದ, ಹೇಗೆ ಅವನಿಂದ ನನ್ನ ಇವತ್ತಿನ ಜೀವನ ಸುಧಾರಣೆ ಆಗಿದೆ ಅನ್ನೋದು. ನಾನು ಗಂಡನ ಮನೆ ಬಿಟ್ಟು ಅಣ್ಣನ ಮನೆಗೆ ಬಂದಾಗ ನನಗೆ ಸಿಕ್ಕಿದ್ದು ಒಂದಿಷ್ಟು ಕರುಣೆ, ಬೇಕಾದಷ್ಟು ಅವಮಾನ. ಯಾಕೆ ಅಂದರೆ ನಾನು ಬಂದಿದ್ದು ನನ್ನ ಅತ್ತಿಗೆಗೆ ಇಷ್ಟ ಇರಲಿಲ್ಲ. ಯಾರಿಗೆ ತಾನೇ ಇಷ್ಟ ಆಗುತ್ತೆ ಅಲ್ವಾ. ಸರಿ, ಅವಮಾನನೋ ಇನ್ನೊಂದೋ. ಹಾಗಂತ ನಾನು ಇಲ್ಲಿ ಬಿಟ್ಟರೆ ಬೇರೆ ಎಲ್ಲಿಗೆ ಹೋಗಲಿ, ಒಂದು ಮಗು ಜೊತೆಗೆ. ಪೂರ್ಣವಿರಾಮ. ಅದಕ್ಕೆ ಅಂತಲೇ ನಾನು ಅವರು ಏನೇ ಅಂದರೂ ಕೂಡ ಮರು ಮಾತಾಡದೆ ಸರಿದೂಗಿಸಿಕೊಂಡು ಹೋಗುತ್ತಿದ್ದೆ. ಮಗು ಚಿಕ್ಕದ್ದಾಗಿದ್ದರಿಂದ ನಾನು ಬಿಟ್ಟು ಕೆಲಸಕ್ಕೆ ಹೋಗೋದಕ್ಕೂ ಕಷ್ಟ ಆಗುತ್ತಿತ್ತು. ಹಾಗಂತ ಮನೆಯಲ್ಲಿ ಕೂತುಕೊಂಡೇ ಇದ್ದರೆ ಅಣ್ಣನಿಗೆ ಕಷ್ಟ, ಅತ್ತಿಗೆಗೆ ಉರಿ. ಏನ್ ಮಾಡೋದು ಅಂತ ತುಂಬಾ ಗೊಂದಲದಲ್ಲಿ ಇರೋವಾಗ ನನಗೆ ಪಕ್ಕದ ಮನೆಯವರು ಹೇಳಿದ ಟೈಲರಿಂಗ್ ಕಲಿತು ಸಣ್ಣ ಪುಟ್ಟ ಬಟ್ಟೆಗಳನ್ನ ಹೊಲಿದುಕೊಂಡು ಜೀವನ ಮಾಡೋ ಉಪಾಯ. ನಾನಿದ್ದ ಪರಿಸ್ಥಿತಿಯಲ್ಲಿ ಯಾರಿಗೂ ಯಾವುದಕ್ಕೂ ಇಲ್ಲ ಅಂತ ಹೇಳೋ ಹಾಗಿರಲಿಲ್ಲ. ಹಾಗಾಗಿ ಒಪ್ಪಿಕೊಂಡೆ. ಅದರಂತೆಯೇ ಅವರು ನನ್ನನ್ನು ಒಂದು ಟೈಲರಿಂಗ್ ಕೋರ್ಸ್ಗೆ ಸೇರಿಸಿದರು. ಅದು 3 ತಿಂಗಳ ಕೋರ್ಸ್. ಪ್ರತಿದಿನ 2ರಿಂದ 3 ಗಂಟೆಗಳ ಕಾಲ ಹೋಗಿ ಟೈಲರಿಂಗ್ ಕಲಿತು ಬರುತ್ತಿದ್ದೆ. ಅಲ್ಲಿ ನನಗೆ ಇನ್ನಷ್ಟು ಜನ ಸಿಕ್ಕಿ ಅವರೊಂದಿಗೆ ಪರಿಚಯ, ಸ್ವಲ್ಪ ಸ್ನೇಹ ಬೆಳೆಯಿತು. ಅದರಲ್ಲಿ ನನಗೆ ಹೆಚ್ಚು ಹಿಡಿಸಿದ್ದು ರಜನಿ ಮತ್ತೆ ನಾನು ಸ್ವಲ್ಪ ಕ್ಲೋಸ್ ಆಗಿಯೇ ಇದ್ದೆವು. ಅವಳ ಮನೆಯಲ್ಲಿ ಎಲ್ಲಾ ಚೆನ್ನಾಗಿಯೇ ಇತ್ತು. ಅವಳಿಗೆ ಸಮಯ ಕಳೆಯೋಕೆ ಕಷ್ಟ ಅಂತ ಟೈಲರಿಂಗ್ ಸೇರಿದ್ದಳು. ಹೀಗೆ ಇರೋವಾಗ ಕಳೆದ ಲಕ್ಷ್ಮಿ ಹಬ್ಬಕ್ಕೆ ಅರಿಶಿನ ಕುಂಕುಮಕ್ಕೆ ಕರೆದಳು. ಸರಿ ಅಂತ ನಾನು ಕೂಡ ಒಪ್ಪಿ ಅವರ ಮನೆಗೆ ಹೋದೆ. ಅವರ ಮನೆಯಲ್ಲಿ ಅವಳು ಮತ್ತೆ ಅವಳ ಗಂಡ ಮಾತ್ರವೇ ಇರೋದು. ಇಬ್ಬರು ಲವ್ ಮಾಡಿ ಓಡಿಬಂದು ಮದುವೆ ಆಗಿದ್ದರು. ಹಾಗಾಗಿ ಅವರಿಗೆ ನೆಂಟರು ಅಷ್ಟೇನೂ ಬರುತ್ತಿರಲಿಲ್ಲ. ಅವತ್ತು ಅವರ ಮನೆಗೆ ಹೋದಾಗ ರಜನಿ ನನ್ನನ್ನು ಅವರ ಗಂಡನಿಗೆ ಪರಿಚಯ ಮಾಡಿಸಿದಳು. 12 ಬಾದ್ ಸಂಕಲನ 8. ಡಾಕ್ಟರ್ ಸಲಾಹ್. ಅವರ ಹೆಸರು ಹೇಮಂತ್ ಅಂತ. ತುಂಬಾ ಚೆನ್ನಾಗಿ ಮಾತಾಡಿಸಿದರು. ಇಬ್ಬರೂ ಸೇರಿ ನನಗೂ ಮತ್ತೆ ನನ್ನ ಮಗುಗೂ ಊಟ ಮಾಡಿಸಿ ಕಳುಹಿಸಿಕೊಟ್ಟರು. ಅವರನ್ನು ನೋಡಿ ನನಗೆ ತುಂಬಾ ಖುಷಿ ಆಯಿತು. ಜೊತೆಗೆ ನನಗೆ ಆ ರೀತಿ ಇಲ್ಲವಲ್ಲ ಅನ್ನೋ ಬೇಜಾರು ಕೂಡ ಆಯಿತು. ಏನ್ ಮಾಡೋದು, ನಾನು ಪಡೆದುಕೊಂಡು ಬಂದಿರೋದು ಇಷ್ಟ ಅಂತ ನೆನೆಸಿಕೊಂಡು ಸುಮ್ಮನಾದೆ. ಬರಬರುತ್ತಾ ನಾನಾ ಮತ್ತೆ ರಜನಿ ನಡುವೆ ಒಳ್ಳೆ ಬಾಂಧವ್ಯ ಬೆಳೆದು ಅವಳ ವಿಚಾರಗಳು ನನ್ನ ಹತ್ತಿರ, ನನ್ನ ವಿಚಾರಗಳು ಅವಳ ಹತ್ತಿರ ಹೇಳಿಕೊಳ್ಳೋಕೆ ಶುರುವಾಯಿತು. ಹಾಗೆ ಹೇಳೋವಾಗ ಅವಳು ತನ್ನ ಗಂಡನ ಬಗ್ಗೆ ಕೂಡ ತುಂಬಾ ಹೇಳುತ್ತಿದ್ದಳು. ಅವರು ಹೇಗೆಲ್ಲ ತಮಾಷೆಗೆ ರಜನಿಯನ್ನ ಛೇಡಿಸುತ್ತಿರುತ್ತಾರೆ, ಹೇಗೆಲ್ಲ ಕೀಟಲೆ ಮಾಡುತ್ತಾರೆ ಅಂತೆಲ್ಲ ಎಳೆಯಾಗಿ ಹೇಳುತ್ತಿದ್ದಳು. ಅದೆಲ್ಲ ಕೇಳಿ ನಾನು ನಗಾಡಿ ಖುಷಿ ಪಡುತ್ತಿದ್ದೆ. ಹೀಗೆ ನಾನು ನನ್ನ ಜೀವನದ ಕಹಿ ಘಟನೆಗಳನ್ನ ಮರೆಯುತ್ತಾ ಮುಂದಿನ ಜೀವನಕ್ಕೆ ಅಡಿಪಾಯ ಹಾಕುತ್ತಾ ಮುಂದೆ ಸಾಗುತ್ತಿದ್ದೆ. ಅಂತೂ ಇಂತೂ ನಮ್ಮ ಟೈಲರಿಂಗ್ ಟ್ರೇನಿಂಗ್ ಮುಗಿಯಿತು. ಅದರಿಂದ ಬಂದ ಟೈಲರ್ ಮಷೀನ್ ಕೂಡ ತಂದೆವು. ಈಗ ಮುಂದಿನ ಕತೆ ಏನು ಅನ್ನೋದು ಎಲ್ಲಾರ ಪ್ರಶ್ನೆ ಆಗಿತ್ತು. ಅದಕ್ಕೆ ಧೈರ್ಯವಾಗಿ ಹೇಳೋ ಅಂತ ಯಾವುದೇ ಉತ್ತರವೂ ನನ್ನ ಹತ್ತಿರ ಇರಲಿಲ್ಲ. ಆಗ ಒಬ್ಬೊಬ್ಬರೂ ಒಂದೊಂದು ಐಡಿಯಾ ಕೊಡೋಕೆ ಶುರು ಮಾಡಿದರು. ಒಬ್ಬರು ಮನೆಯಲ್ಲಿ ಕೂತು ಬಟ್ಟೆ ಹೊಲಿಯೋದು ಒಳ್ಳೇದು ಅಂದರೆ, ಇನ್ನೊಬ್ಬರು ಅದರಿಂದ ಎಷ್ಟು ತಾನೇ ಸಂಪಾದನೆ ಬರುತ್ತೆ ಅನ್ನೋರು. ಇದೆಲ್ಲರ ಜೊತೆಗೆ ನನ್ನ ಅತ್ತಿಗೆಯ ಕೊಂಕು ಮಾತುಗಳು ಬೇರೆ. ತಲೆ ಕೆಟ್ಟು ಗೊಬ್ಬರ ಆಗಿತ್ತು ನನ್ನ ತಲೆ. ಇದೆಲ್ಲಾ ವಿಚಾರಗಳು ನನ್ನ ಅಣ್ಣ ಗಮನಿಸುತ್ತಲೇ ಇದ್ದ. ಹಾಗಾಗಿ ಅಣ್ಣ ನನಗೆ ಯಾವುದಾದರೂ ಒಂದು ಸಣ್ಣ ಅಂಗಡಿ ಮಾಡಿಕೊಂಡು ಬಟ್ಟೆ ಹೊಲಿಯೋಕೆ ಹೇಳಿದ. ನಾನು ಕೂಡ ಯೋಚಿಸಿದ್ದಾಗ ಅದೇ ಒಳ್ಳೇದು ಅಂತ ಅನಿಸಿತು. ಯಾಕೆ ಅಂದರೆ ಆಗಲಾದರೂ ಅತ್ತಿಗೆಯಿಂದ ಸ್ವಲ್ಪ ದೂರ ಇರಬಹುದು ಅಂತ ಅನಿಸಿತು. ಸರಿ ಅಂತ ಒಪ್ಪಿದೆ. ಆದರೆ ಮುಂದುವರಿಯೋಕೆ ಹಣಕಾಸಿನ ಸಮಸ್ಯೆ. ಅಂಗಡಿ ಮಾಡಬೇಕು ಅಂದರೆ ಅಂಗಡಿ ಅಡ್ವಾನ್ಸ್, ಬಾಡಿಗೆ, ವ್ಯಾಪಾರ ಆಗುತ್ತೋ ಬಿಡುತ್ತೋ, ಅದನ್ನೆಲ್ಲ ಹೇಗೆ ನಿಭಾಯಿಸೋದು ಅನ್ನೋದು. ಅಣ್ಣನ ಹತ್ತಿರ ಕೂಡ ಹೆಚ್ಚು ದುಡ್ಡು ಇರಲಿಲ್ಲ. ಇರೋದರಲ್ಲಿ ಯಾವುದೂ ಆಗೋ ತರ ಕಾಣುತ್ತಿರಲಿಲ್ಲ. ಹೀಗೆ ಇದ್ದಾಗ ರಜನಿ ಮನೆಗೆ ಹೋದಾಗ ಈ ವಿಷಯ ಎಲ್ಲ ಹೇಳಿದೆ. ಅದಕ್ಕೆ ಅವಳು ಒಂದು ಐಡಿಯಾ ಕೊಟ್ಟಳು.
ಯಾಕೆ ನಾವು ಇಬ್ಬರೂ ಸೇರಿ ಒಂದು ಅಂಗಡಿ ಮಾಡಬಾರದು ಅಂತ. ಅದನ್ನ ಕೇಳಿ ನನಗೂ ಖುಷಿ ಆಯಿತು. ಅದನ್ನ ಮನೆಯಲ್ಲಿ ಹೇಳಿದಕ್ಕೆ, ಹೇಗೋ ಅರ್ಧ ದುಡ್ಡಿನಲ್ಲಿ ಕೆಲಸ ಆಗುತ್ತೆ ಬಿಡು ಅಂತ ಅಣ್ಣ ಮತ್ತೆ ಅತ್ತಿಗೆ ಒಪ್ಪಿಕೊಂಡರು. ಕೊನೆಗೆ ನಾನು ರಜನಿ ಇಬ್ಬರೂ ಸೇರಿ ಒಂದು ಸಣ್ಣ ಅಂಗಡಿ ಮಾಡಿ, ಬಟ್ಟೆ ಹೊಲಿಯೋಕೆ ಶುರು ಮಾಡಿದೆವು. ಮೊದಮೊದಲು ಬಟ್ಟೆ ಕಡಿಮೆ ಇದ್ದು, ಬೆಳಗಿನಿಂದ ಸಂಜೆವರೆಗೂ ನಮ್ಮ ಹರಟೆಯೇ ಆಗಿತ್ತು. 12 ಬಾದ್ ಸಂಕಲನ 8 ಡಾಕ್ಟರ್ ಸಲಾಹ್. ಆದರೆ ದಿನ ಕಳೆದಂತೆ ಬಟ್ಟೆಗಳು ಬರೋದಕ್ಕೆ ಶುರುವಾಯಿತು. ಸ್ವಲ್ಪ ಮಟ್ಟಿಗೆ ನಮ್ಮ ಕೈಯಲ್ಲಿ ದುಡ್ಡು ಕಾಸು ಬರೋದಕ್ಕೆ ಶುರುವಾಯಿತು. ನಾನು ಬೆಳಗ್ಗೆ ನನ್ನ ಮಗುವಿನ ಜೊತೆ ಬಂದರೆ, ಸಂಜೆವರೆಗೂ ಇದ್ದು, ಬಟ್ಟೆ ಹೊಲಿದು ಸಂಪಾದನೆ ಮಾಡುತ್ತಿದ್ದೆ. ಅದರಲ್ಲಿ ಸ್ವಲ್ಪ ಮನೆಗೆ ಕೊಟ್ಟು, ಮಿಕ್ಕಿದನ್ನು ಬ್ಯಾಂಕ್ನಲ್ಲಿ ಹಾಕಿಕೊಳ್ಳುತ್ತಿದ್ದೆ. ಈಗ ಸ್ವಲ್ಪ ಮಟ್ಟಿಗೆ ಮನೆಯಲ್ಲಿ ನೆಮ್ಮದಿಯ ವಾತಾವರಣ ಮೂಡಿತ್ತು. ಮನೆಯಲ್ಲಿ ಅತ್ತಿಗೆಯ ವರ್ತನೆ ಬದಲಾಗಿ, ನನ್ನೊಂದಿಗೆ ನನ್ನ ಮಗುವಿನೊಂದಿಗೆ ತುಂಬಾ ಆತ್ಮೀಯತೆಯಿಂದ ಇರುತ್ತಿದ್ದರು. ಇದೇ ಖುಷಿಯಲ್ಲಿ ಇರೋವಾಗ ಒಂದು ದಿನ ರಜನಿಗೆ ಹುಷಾರಿಲ್ಲದ ಹಾಗೆ ಆಯಿತು. ಆಗಾಗ ಆ ನೋವು, ಈ ನೋವು ಅಂತ ಹೇಳುತ್ತಿದ್ದವಳು, ಇದ್ದಕ್ಕಿದ್ದ ಹಾಗೆ ಆಸ್ಪತ್ರೆ ಸೇರಿದಳು. ಇನ್ನು 28ರ ವಯಸ್ಸಿನ ರಜನಿಗೆ ಇದೆಂತ ಕತೆ ಅಂದುಕೊಂಡು ಅವಳನ್ನ ನೋಡೋಕೆ ಆಸ್ಪತ್ರೆಗೆ ಹೋದೆ. ಅಲ್ಲಿ ಅವರ ಗಂಡ ಇದ್ದರು. ಹೋಗಿ ವಿಚಾರಿಸಿದಾಗ ರಜನಿ ಹೊಟ್ಟೆಯಲ್ಲಿ ಗೆಡ್ಡೆಯೊಂದು ಬೆಳೆದು ಅದು ಗರ್ಭಕೋಶಕ್ಕೆ ತೀರಾ ಹತ್ತಿರ ಇರೋದರಿಂದ ಆಪರೇಷನ್ ಮಾಡಬೇಕಾಗಿದೆ ಅಂತ ಗೊತ್ತಾಯಿತು. ಅಂತ ದೊಡ್ಡ ವಿಷಯ ಅಲ್ಲ ಅಂತ ಹೇಮಂತ್ ಹೇಳುತ್ತಿದ್ದರು. ನನಗೆ ಅದರ ಬಗ್ಗೆ ಹೆಚ್ಚೇನೂ ಗೊತ್ತಿರಲಿಲ್ಲ. ಸರಿ, ಆಸ್ಪತ್ರೆಯಲ್ಲಿ 1 ವಾರಗಳ ಕಾಲ ಇರಬೇಕು ಅಂತ ಡಾಕ್ಟರ್ ಬೇರೆ ಹೇಳಿದ್ದರು. ಈಗ ಅಸಲಿ ಕತೆ ಶುರುವಾಗುತ್ತೆ ನೋಡಿ. ಮೊದಲೇ ಓಡಿ ಬಂದು ಮದುವೆ ಆಗಿರೋ ಜೋಡಿ. ಅವರ ಮನೆಯವರು ಯಾರೂ ಕೂಡ ಹತ್ತಿರದಲ್ಲಿ ಇಲ್ಲ, ಮತ್ತೆ ಬರೋದೂ ಇಲ್ಲ. ಈಗ ಹೆಂಡತಿ ಆಸ್ಪತ್ರೆಯಲ್ಲಿ 1 ವಾರ ಇರಬೇಕು. ಅವಳಿಗೆ ಇರೋದು ತನ್ನ ಗಂಡ ಮಾತ್ರ. ಗಂಡ ಕೆಲಸಕ್ಕೆ ಹೋಗದೆ 1 ವಾರ ರಜೆ ಹಾಕಲು ಆಗೋದಿಲ್ಲ. ಹೀಗಿರೋವಾಗ ನನ್ನ ಅತ್ತಿಗೆ ಬೆಳಗ್ಗೆ ಹೊತ್ತು ನೀನು ಹೋಗಿ ಬಾ, ರಾತ್ರಿ ಅವರ ಗಂಡ ಇರುತ್ತಾರೆ ಬಿಡು ಅಂತ ಹೇಳಿದರು. ಅತ್ತಿಗೆಗೂ ಕೂಡ ರಜನಿ ಮತ್ತೆ ಅವರ ಗಂಡ ಪರಿಚಯ ಆಗಿದ್ದರು. ಈ ಮಾತನ್ನ ಕೇಳಿ ರಜನಿ ಮತ್ತೆ ಅವರ ಗಂಡ ಖುಷಿಪಟ್ಟರು. ಹಾಗೆ ನಾನು ಬೆಳಗ್ಗೆ ಅವಳಿಗೆ ಆಸ್ಪತ್ರೆಯಲ್ಲಿ ತಿಂಡಿ ಕೊಟ್ಟು, ಮಾತಾಡಿಸಿ, ಸ್ವಲ್ಪ ಹೊತ್ತು ಇದ್ದು, ಮತ್ತೆ ಅಂಗಡಿಗೆ ಬಂದು ಬಟ್ಟೆ ಹೊಲಿಯುತ್ತಿದ್ದೆ. ಮತ್ತೆ ಸಂಜೆ ಹೊತ್ತು ಆಸ್ಪತ್ರೆಗೆ ಹೋಗಿ ನೋಡಿಕೊಂಡು ಅವರ ಗಂಡ ಬರೋವರೆಗೂ ಇದ್ದು, ನಂತರ ಮನೆಗೆ ಬರುತ್ತಿದ್ದೆ. ಹೀಗೆ 2 ದಿನ ಕಳೆಯಿತು. 3ನೇ ದಿನ ಆಪರೇಷನ್ ಇದ್ದಿದ್ದರಿಂದ ಅವತ್ತು ಹೇಮಂತ್ ರಜೆ ಮಾಡಿದ್ದರು. ನಾನು ಕೂಡ ಅಂಗಡಿಗೆ ಬಾಗಿಲು ಹಾಕಿ ಆಸ್ಪತ್ರೆಗೆ ಹೋಗಿದ್ದೆ. ಅಂದು ಆಪರೇಷನ್ ಎಲ್ಲ ಆಯ್ತು. ಡಾಕ್ಟರ್ ಬಂದು ಏನೂ ತೊಂದರೆ ಇಲ್ಲ ಅಂತ ಹೇಳಿದರು. ಅವತ್ತು ಮಧ್ಯಾಹ್ನ ಹಾಗೆ 3 ಜನ ಮಾತಾಡುತ್ತಾ ಇದ್ದಾಗ, ಮನೆಯ ಬಗ್ಗೆ ಮಾತು ಬಂದು, ಮನೆಯಲ್ಲಿ ಎಲ್ಲ ಹಾಗೆಯೇ ಇದೆ, ಕ್ಲೀನ್ ಮಾಡೋಕೆ ಆಗಲಿಲ್ಲ ಅಂತ ಹೇಮಂತ್ ಹೇಳಿದರು. ಅದಕ್ಕೆ ನಾನು ರಜನಿಗೆ ಬೈಯುತ್ತಾ, ಯಾಕೆ ಇಷ್ಟೆಲ್ಲ ಮಾಡುತ್ತಾ ಇದ್ದೀನಿ, ಹೇಳಿದ್ರೆ ಹೋಗಿ ಮನೆ ಕ್ಲೀನ್ ಮಾಡ್ತಾ ಇರಲಿಲ್ವಾ. 12 ಬಾದ್ ಸಂಕಲನ 8 ಡಾಕ್ಟರ್ ಸಲಾಹ್. ಪೂರ್ಣವಿರಾಮ ಪ್ರಶ್ನಾರ್ಥಕ ಚಿಹ್ನೆ ಏಕ ಉದ್ಧರಣ ಚಿಹ್ನೆ ಏಕ ಉದ್ಧರಣ ಚಿಹ್ನೆ ಅಂತ ಕೇಳಿದೆ. ಅದಕ್ಕೆ ಅವಳು, ಸುಮ್ನೆ ಇರು ತಾಯಿ, ಈಗಲೇ ನೀನು ಮಾಡಿರೋದು ಹೆಚ್ಚು, ಇನ್ನು ಅದೆಲ್ಲ ನಿನ್ನ ಕೈಯಲ್ಲಿ ಮಾಡಿಸಿಕೊಳ್ಳಬೇಕಾ, ಏನೂ ಬೇಡ ಬಿಡು, ನಾನೇ ಹೋಗಿ ಕ್ಲೀನ್ ಮಾಡಿಕೊಳ್ಳುತ್ತೀನಿ ಅಂದಳು. ನಾನು ಅದಕ್ಕೆ, ಏನೂ ಬೇಡ, ನೀನು ಸುಮ್ನೆ ಇರು, 2 ದಿನಕ್ಕೆ 1 ಸಲ ಹೋಗಿ ಕ್ಲೀನ್ ಮಾಡುತ್ತೀನಿ ಅಂತ ಹೇಳಿದೆ. ಗಂಡ ಹೆಂಡತಿ ಇಬ್ಬರೂ ಕೂಡ ಏನೂ ಹೇಳೋಕೆ ಆಗದೆ ಸುಮ್ಮನಾದರು. ಮನೆ ಹತ್ತಿರ ತಲುಪುವಷ್ಟರಲ್ಲಿ ಹೇಮಂತ್ ನನ್ನ ಬದಲಾವಣೆ ಕಂಡು, ಯಾಕ್ರಿ, ಏನಾಯ್ತು, ಯಾಕೆ ಸೈಲೆಂಟ್ ಆಗಿದ್ದೀರಾ, ಹುಷಾರಾಗಿ ಇದ್ದೀರಾ ತಾನೆ ಅಂತ ಕೇಳಿಬಿಟ್ಟರು. ಅದಕ್ಕೆ ನಾನು, ಇಲ್ಲ, ಹಾಗೇನಿಲ್ಲ ಅಂತ ಹೇಳಿ ಅದು ಇದು ಅಂತ ಹೇಳುತ್ತಾ ಮಾತು ಬದಲಾಯಿಸಿದೆ. ಸರಿ, ಮನೆಯೊಳಗೆ ಹೋದೆವು. ಹೋಗುತ್ತಿದ್ದಂತೆ ಹೇಮಂತ ನನಗೆ, ದಯವಿಟ್ಟು ಬೇಜಾರ್ ಮಾಡಿಕೊಳ್ಳಬೇಡಿ, ಮನೆ ತುಂಬಾ ಗಲೀಜಾಗಿದೆ ಅಂತ ಹೇಳಿದರು. ನಾನು ನಗುತ್ತಲೇ, ಅಯ್ಯೋ ಪರವಾಗಿಲ್ಲ ಬಿಡಿ, ನೀವೇನು ಮಗುನಾ, ತುಂಬಾ ಗಲೀಜು ಮಾಡೋಕೆ ಅಂತ ಹೇಳಿದೆ. ಒಳಗೆ ಹೋಗಿ ಸೋಫಾದಲ್ಲಿ ಕೂತುಕೊಳ್ಳೋಕೆ ಹೇಳಿದರು ಹೇಮಂತ್. ಸರಿ ಅಂತ ಸೋಫಾದಲ್ಲಿ ಕೂತೆ. ಪಕ್ಕದಲ್ಲಿ ಟೇಬಲ್ ಮೇಲೆ ಬಿಚ್ಚಾಕಿದ ಬಟ್ಟೆ ಇತ್ತು. ಅದರ ಮೇಲೆ ನನ್ನ ಕಣ್ಣು ಹೋಯಿತು. ಅದರಲ್ಲಿ ಒಂದು ಚಡ್ಡಿ ಕೂಡ ಇತ್ತು. ಅದನ್ನ ನೋಡಿ ನನಗೆ ನಾಚಿಕೆ ಆಯಿತು. ಮನಸ್ಸಲ್ಲೇ ನಾಗಾಡಿಕೊಂಡೆ. ಆಗ ಹೇಮಂತ್, ಕಾಫಿ ಮಾಡುತ್ತೀನಿ ಇರ್ರಿ ಅಂತ ಅಡಿಗೆ ಮನೆಗೆ ಹೋದರು. ಅಚ್ಚರಿಗಾಗಿ ಕೊನೆಯವರೆಗೂ ವಿಡಿಯೋ ನೋಡಿ ಥ್ಯಾಂಕ್ ಯು.